ಓಕೆ, ಯಾರಿಗಾದ್ರೂ ಬರಬೇಕಂತ ಇದ್ದರೆ ಝೋನ್ 51 ಕೋಡಿ ಅಂತ ಇದರಲ್ಲಿ ನಂಬರ್ ಕಾಣಿಸ್ತಿರ್ಬೋದು ನಿಮಗೆ, ಬಂದು ಕಾಂಟ್ಯಾಕ್ಟ್ ಮಾಡಿ. ಬೋಟಿಂಗ್ ಇದೆ, ಕಾಯ್ಕಿಂಗ್ ಪರ್ ಹೆಡ್ 300 ರುಪೀಸ್ ಒಬ್ಬರಿಗೆ. ನಿಮ್ಮ ಜೊತೆ ಸೇಫ್ಟಿ ಲೈಫ್ ಗಾರ್ಡ್ಸ್ ಕೊಡ್ತಾರೆ, ಅದ್ರ ಜೊತೆ ಸೇಫ್ಟಿಗೆ ಅವರು ಬ್ಯಾಕ್ ಸೈಡಲ್ಲಿ ಬರ್ತಾರೆ. ಯಾರಾದರೂ ಬರಲಿಕ್ಕೆ ಆಸೆ ಇದ್ದರೆ ಬರ್ಬೋದು. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಂತ ಹೇಳಿದರು. ಕೋಡಿ 51 ಝೋನ್ 51 ಕೋಡಿ ಅಂತ ಸರ್ಚ್ ಮಾಡಿದ್ರೆ ಸಿಗ್ಬೋದು. ಐ ಥಿಂಕ್ ಹೋಮ್ ಸ್ಟೇ ಇದೆ, ಕಾಂಪೋಸಿಟ್, ಕಾಯ್ಕಿಂಗ್, ಬೋಟ್ ರೈಡ್ ಅಂತ ಇದೆ. ಯಾರಿಗಾದ್ರೂ ಬರೋದಕ್ಕೆ ಇಷ್ಟ ಇದೆ ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ. ವಾಟ್ ಅ ಪ್ಲೇಸ್ ಬ್ರೋ, ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಒನ್ ಆಫ್ ಬೆಸ್ಟ್, ಸಖತ್ ಫೀಲ್ ಆಗ್ತಾಯಿದೆ. ಏನು ಪ್ಲೇಸ್ ಗುರು, ಏನು ಪ್ಲೇಸು. ನಿಮ್ಗೆ ಅದ್ರಲ್ಲಿ ಹೋಗೋದಕ್ಕೆ ಹೆದರಿಕೆ ಆದರೆ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ, ಅವರೇ ಬೋಟ್ ಓಡಿಸ್ತಾರೆ. ಯಾರಾದರೂ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಲವರ್ಸ್ ಜೊತೆ ಬರೋರಿದ್ದರೆ ಅಥವಾ ಜೊತೆ ಬರೋದಿದ್ದರೆ ಬರ್ಬೋದು ಆರಾಮಾಗಿ. ಸೂಪರಾಗಿದೆ. ಅಂಕಲ್ಗಳೇನೋ ಹುಡುಕ್ತಿದ್ದಾರೆ, ಕಪ್ಪೆ ಹುಡುಕ್ತಿದ್ದಾರಾ ಅಂತ ಐ ಥಿಂಕ್. ನೋಡಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರಲ್ಲ, ಆ ಥರ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ದೊಡ್ಡ ಬೋಟಲ್ಲಾದರೆ 400 ರುಪೀಸ್, 400 ರುಪೀಸ್ಗೆ. ಇಲ್ಲಾಂದರೆ ಸಣ್ಣ ಬೋಟ್ ಆದರೆ 300. ವಾಟ್ ಈಸ್ ದಿಸ್ ಪ್ಲೇಸ್, ಹೆವೆನ್. ಇಲ್ಲಿ ಯಾರಾದರೂ ಬಂದರೆ ಬೋಟಿಂಗ್ ವ್ಯವಸ್ಥೆ ಇದೆ, ಲೈಫ್ ಜಾಕೆಟ್ ಅದು ಇದು ಎಲ್ಲ ಕೊಡ್ತಾರೆ. ಹಾಂ, ಕಾಯ್ಕಿಂಗ್ ನೋಡೋಣ, ಹೇಳ್ತೀನಿ ಅವ್ರ ಹತ್ರ ಕೇಳ್ಕೊಂಡು. ಎಷ್ಟು ಒಬ್ಬರಿಗೆ? 300. 1 ಅವರ್ ಎಷ್ಟು ಫುಲ್ಲು ಸುತ್ತಾಕ್ಲಿಕ್ಕೆ ಇರ್ತದಾ? ಈ ಥರ ನಡಿಲಿಕ್ಕಿದೆಯಾ ಕೇಳಿದ್ದು? ಇಲ್ವಾ? ಇದು ಇಷ್ಟೇನಾ ನಡಿಲಿಕ್ಕೆ? ಅದೊಂದು ಯಾವುದೋ ಕಾಡು ಒಳಗಡೆ ನಡ್ಕೊಂಡು ಹೋಗೋದೇನಾಯ್ತು? ಹೊನ್ನಾವರನಾ? ಹೊನ್ನಾವರಾಗೆ. ಸಣ್ಣದಕ್ಕೆ ಎಷ್ಟು 300? ಸಣ್ಣದಕ್ಕೆ 300? ಇದು 300. ಅದು ದೊಡ್ಡದಾದ್ರೆ ಅದು ನೀವು ಕರ್ಕೊಂಡು ಹೋಗ್ತದ? ಇದಕ್ಕೂ ನಾವು ಬರ್ತೀವಿ. ಹಾಂ ಹಾಂ, ಅದನ್ನ ಒಟ್ಟಿಗೆ ಕುತ್ಕೊಂಡ್ರೆ ಆಯ್ತು ಅಷ್ಟೇ. ಇದೆಲ್ಲ ಅದು ನೀವು ಸಪ್ರೇಟ್ ಬೇರೆ ಬೇರೆ ಹಾಗೆ ಇಬ್ಬರು ಗೈಡ್ ಜೊತೆ ಸಿಂಗಲ್ ಬೇಕಾಗ್ತದೆ. ಹಾಂ ಹಾಂ ಹಾಂ. ಓಕೆ, ಲೊಕೇಶನ್ ಮಾತ್ರ ಸಾಕಾಗೈತಿ. ಈಗ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ, ಕುಂದಾಪುರಕ್ಕೆ. ಅಮ್ಮ, ಕುಂದಾಪುರದಲ್ಲಿ ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಇವಾಗ ಬೀಚಿಗೆ ಹೋಗ್ತಾ ಇದ್ದೀವಿ. ಓಹ್ ಬ್ರೋ, ಹೆವಿ ಬಿಸಿಲಿದೆ. ಬರೋದಾದರೆ ನೀವು ಐ ಥಿಂಕ್ ಒಂದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ಬೋದು. ಬೆಸ್ಟ್ ವ್ಯೂ ಪ್ಲೇಸ್ ಮಾತ್ರ. ಕಾಯ್ಕಿಂಗ್ ಎಲ್ಲ ನಾವು ಮಾಡಿಲ್ಲ, ಯಾಕಂದರೆ ಸುಮ್ಮನೆ ಬೇಡ ಅಂತ. 100 ರೂಪಾಯಿ ಅದಿಲ್ಲ. ಕಾಯ್ಕಿಂಗ್ ಎಲ್ಲ ಬೇಡ, ಸುಮ್ಮನೆ ನಾವು ನೀವು ನೋಡೋದು ಹೋಗೇ ಇರುತ್ತೆ. ಗಾಡಿ ಬ್ರೇಕ್ ಮೊದಲಿತರಾಗಿರ್ತೀರ ಗದ್ದೆ.
ಬರೋರಾದರೆ ರೈಟ್ ಸೈಡ್ ತಿರುಗಿಬಿಟ್ಟು ಉರ್ದು ಸೈಡಿಂದ ಬರೋರಾದರೆ ಲೆಫ್ಟ್ ತಿರ್ಕೊಂಡು ಮಾಡ್ತಾ ಇದ್ದೀವಿ. ಏನಲ್ಲ ಏನು ಪಾ ಹೋಯ್ ಏನು ಪ್ಲೇಸ್ ಇದೆ ಅಂತ ಗೊತ್ತಿಲ್ಲ. ಲೈಟಿಂಗ್ ಎಲ್ಲ ಆಗಿದೆ. ಇದನ್ನು ಒಂದು ಡೈರೆಕ್ಟಾಗಿ ಮಾಡ್ಬೋದು.